ಹೇ ಗೈಸ್, ಇದು GD ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ನನಗೆ ಪ್ರೋತ್ಸಾಹ ಸಿಗುತ್ತೆ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಗೈಸ್, ನಿಮ್ಗೆ ಗೊತ್ತಿರೋಂಗೆ ನಂದು ದರ್ಶನ ಟೈಮಿಂಗ್ಸ್ ಅದು ಬೆಳಗಿನ ಜಾವ 3 ಗಂಟೆಗೆ. ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಒಳಗಡೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಫೋನ್ ಅಲ್ಲ ಮಾಡೋದ. ಈಚ್ ಕಡೆಯಿಂದ ದೇವಸ್ಥಾನ ತೋರಿಸ್ತೀನಿ. ಈ ಸಮಯ ಈಚ್ ಕಡೆ ಒಂದು ವರಸ್ವಾಮಿ ದೇವಸ್ಥಾನ ಅಂತ ಇದೆ. ಅಲ್ಲಿ ನೀವು ಫಸ್ಟು ಕೈ ಮುಕ್ಕೊಂಡು ಫಸ್ಟಲ್ಲಿ ದರ್ಶನ ಮಾಡ್ಬಿಟ್ಟು ತಿಮ್ಮಪ್ಪ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ದೇವಸ್ಥಾನದ ಹೋಗಿ ಸಿಗ್ತೀನಿ. ತಿಮ್ಮಪ್ಪನ ದರ್ಶನ ಮಾಡ್ಬಿಟ್ಟು ಬೆಳಗ್ಗೆ ಸಿಗ್ತೀನಿ. ದರ್ಶನ ಮಾಡ್ಕೊಂಡು ಬಂದೆ. ಈಗ ಲಡ್ಡು ತರಕ್ಕೆ ಹೋಗ್ತಾ ಇದ್ದೀನಿ. ಬಂದು ಲಡ್ಡು ತೊಗೊಂಡು ಸಿಗ್ತೀನಿ. ಗೈಸ್ ಹೋಯ್ತಾ ಇದ್ದೀನಿ ಲಡ್ಡು ತರೋಕ್ಕೆ. ಬನ್ನಿ ಹೋಗೋಣ. ಗೈಸ್ ನೋಡಿ, ಇದೆ ಲಾಡು ಕೌಂಟರು. ನೀವು ಕವರ್ಸ್ ತಗೋಬೇಕಾಗುತ್ತೆ. ಇಲ್ಲಿ ಕವರ್ಸ್ ನೀವು ತಂದಿರಬೇಕು. ಇಲ್ಲ ಇಲ್ಲಿ 3 ರೂಪೀಸ್ 6 ರೂಪೀಸ್ ಕವರ್ ಸಿಗುತ್ತೆ. ಇಲ್ಲಿ ಕವರ್ ಸಿಗುತ್ತೆ. ನೋಡಿ ಮೇಲೆ ಕೆಳಗಡೆ ಲಡ್ಡು ಕೌಂಟರ್ಸ್. ಲಡ್ಡು ತೊಗೊಂಡು ಸಿಗ್ತೀನಿ ಗೈಸ್. ದರ್ಶನ ಮಾಡಿಕೊಂಡು ಈಗ ನೋಡ್ಬೋದು ಲಡ್ಡು ತೊಗೊಂಡು ಬಂದೆ. ಲಾಡು ಪ್ರಸಾದನ ಒಂದು ಲಡ್ಡುಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾನು ಕೆಳಗಡೆ ಟೋಕನ್ ತೊಗೊಂಡಿದ್ದಕ್ಕೆ ಒಂದು ಲಡ್ಡು ಫ್ರೀಯಾಗಿ ಕೊಡ್ತಾರೆ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಅಲಿಪಿರಿ ಮೆಟ್ಲ ಹತ್ರ ನಿನ್ನೆ ಬೆಳಗ್ಗೆ ಮೆಟ್ಲ ಹತ್ರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಟೋಕನ್ ಇಸ್ಕೊಂಡೆ, ದರ್ಶನ ಟೋಕನ್ನು. ಅದು ನನಗೆ ಮಾರ್ನಿಂಗು ಸ್ಯಾಟರ್ಡೇ ಇವತ್ತು ಮಾರ್ನಿಂಗು 3 o'clockಗೆ ಕೊಟ್ಟಿದ್ದು ದರ್ಶನಕ್ಕೆ ಟೈಮಿಂಗ್ಸು. 3 o'clockಗೆ ಕರೆಕ್ಟಾಗಿ 3:15ಗೆ ಹೋದೆ. ಸರ್ವದರ್ಶನ ಎಂಟ್ರಿ ಆದೆ. 3:15ಗೆ ಹೋಗಿದ್ದೆ. 7 o'clock 7:30 ಅಷ್ಟೆಲ್ಲ ಈಚ್ ಕಡೆ ಬಂದೆ. ಬೇಗನೆ ದರ್ಶನ ಆಯಿತು. ಟೋಕನ್ ತೊಗೊಂಡು ಹೋಗ್ಬೋದು. ಹಂಗೆ ದರ್ಶನ ಮಾಡಿದ್ರೆ ಒಂದು 7 hour 8 hour ಆಗುತ್ತೆ. ಟೋಕನ್ ತೊಗೊಂಡು ಒಂದು 4 ರಿಂದ 5 hour ಒಳಗೆ ದರ್ಶನ ಸಿಗುತ್ತೆ. ನಿಮಗೆ ಯೂಸ್ ಇದೆ ಟೋಕನ್ ತೊಗೊಳೋದ್ರಿಂದ. ಮಾರ್ನಿಂಗ್ ನೋಡ್ಕೊಂಡು ಬನ್ನಿ ಗುರು ದೇವಸ್ಥಾನದ್ದು. ತಿರುಪತಿ ಕಡೆಯಿಂದ ಅನ್ನಪ್ರಸಾದ ಕೊಡ್ತಾರೆ. ಬೆಳಗ್ಗೆ ಮಾರ್ನಿಂಗು 8:30 ಇಂದ 10:30 ಗಂಟ ಟಿಫನ್ ಕೊಡ್ತಾರೆ. ತಿರ್ಗಾ 11:30 ಇಂದ 4 o'clock ಗಂಟ ಲಂಚ್ ಕೊಡ್ತಾರೆ. ತಿರ್ಗಾ 5 o'clock ಇಂದ ನೈಟ್ 10:30 ಗಂಟ ಡಿನ್ನರ್ ಕೊಡ್ತಾರೆ. ಪ್ರತಿನಿತ್ಯ ಅನ್ನದಾಸೋಹ ನಡೀತಾ ಇರುತ್ತೆ ತಿರುಪತಿಲಿ. ಊಟ ಎಲ್ಲ ವ್ಯವಸ್ಥೆ ನೀಟಾಗಿದೆ. ಗೈಸ್, ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕಿಂತ ಮೊದಲು ವರಸ್ವಾಮಿ ದರ್ಶನ ಮಾಡಬೇಕು. ಆಮೇಲೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ತಿರುಪತಿ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ. ಅದ್ರ ಪಕ್ಕ ಇರೋದೇ ವರಸ್ವಾಮಿ ದೇವಸ್ಥಾನ. ಹಾಗೂ ತಿರುಪತಿ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಎದುರಿಗೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನೀವು ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ರೆ ಅಲ್ಲಿಗೆ ನಿಮ್ಮ ತಿರುಪತಿ ಯಾತ್ರೆ ಮುಕ್ತಾಯ ಆಗುತ್ತೆ. ನಾನು ಈಗ ದರ್ಶನ ಎಲ್ಲ ಮಾಡಿ ಮುಗೀತು. ಈಗ ತಿರುಮಲೆಯಿಂದ ತಿರುಪತಿಗೆ AC ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಕೆಳಗಡೆ ಹೋಗಿ ಸಿಗ್ತೀನಿ. Go, there's no doubt, gotta get out of this small town. You took my heart from me, now you're everywhere I see. Set me free, let me fly. ಗೈಸ್, ಆಮೇಲೆ ಚಾರ್ಜಿಂಗ್ ಫೆಸಿಲಿಟೀಸ್ ಕೂಡ ಇದೆ. ತಿರುಮಲೆಯಿಂದ ತಿರುಪತಿ ಕೆಳಗಡೆ ಬಂದಿದ್ದು ಬಸ್ ಜರ್ನಿ ನೋಡಿದ್ವಿ. ಅದು ಒಬ್ಬರಿಗೆ 110 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಾಮೂಲಿ ಬಸ್ಸಲ್ಲಿ ಬಂದರೆ ನೀವು 90 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು AC ಬಸ್ಸು 110 ರೂಪೀಸ್ ಚಾರ್ಜ್ ಮಾಡ್ತಾರೆ. 110 ರೂಪಾಯಿ ಒಂದು ಟಿಕೆಟ್ಗೆ. ಚೆನ್ನಾಗಿತ್ತು ವ್ಯೂ. ಗೈಸ್, ಈಗ ನಾನು ರೈಲ್ವೆ ಸ್ಟೇಷನ್ ಇದ್ದೀನಿ ನೋಡ್ಬೋದು. ನಾನೀಗ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ ದರ್ಶನ ಎಲ್ಲ ಮುಗಿಸ್ಕೊಂಡು. ಈಗ ಈ ಕಡೆಯಿಂದ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ ಸ್ಲೀಪರು. ನೀವು ಆ ಕಡೆಯಿಂದ ಜನರಲ್ ಜರ್ನಿಲಿ ಬಂದಿದ್ದು ನೋಡಿದ್ದೀರಾ. ಯಾರೇನ ನೋಡಿಲ್ಲ ಮೇಲೆ ಈ ಕಡೆ ಹಾಕಿರ್ತೀನಿ, ಹೋಗಿ ನೋಡಿ. ಈ ವಿಡಿಯೋ ನೋಡ್ಬಿಟ್ಟು ಹೋಗಿ ನೋಡಿ. IC ಟ್ರೈನು ತಿರುಪತಿಯಿಂದ ಇಲ್ಲ 5:15ಕ್ಕೆ ಬಿಡೋದು ಈ ಟ್ರೈನು. ಇದು ತಿರುಪತಿಯಿಂದ 10 kilometers ಆಗುತ್ತೆ. ರೇಣುಗುಂಟ ಅನ್ನೋ ಜಂಕ್ಷನಲ್ಲಿ ಬಂದು ಈಗ ಕ್ಯಾಚ್ ಮಾಡ್ತಾ ಇರೋದು. ಇಂದ KSR ಬೆಂಗಳೂರಿಗೆ ಹೋಗುತ್ತೆ. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.